ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸಬ್ರದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೋ ಸಮ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ವಿಡಿಯೋ ಇಟ್ಸ್ ಅ ಸಿಂಪಲ್ ಥಿಂಗ್ ದಟ್ ನೆಕ್ಸ್ಟ್ ವೀಕ್ ಮಾರ್ಕೆಟಿಂಗ್ ಮೂವ್ಮೆಂಟ್ ಆಗ್ಬೋದು, ಯಾವುದೆಲ್ಲ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನೋಡ್ಬೋದು ಮಾರ್ಕೆಟ್ಸಲ್ಲಿ ಅನ್ನೋದೊಂದು ಡೀಟೇಲ್ ವಿಡಿಯೋ. ಜಸ್ಟು ನಿಮ್ಗೊಂದು ಟ್ರೆಂಡ್ ಕ್ಲಿಯರ್ ಆಗಲಿ ಅಂತ. ಸೊ ಮಾರ್ಕೆಟಲ್ಲಿ ಏನು ವೆದರ್ ಟು ಬೈ ಆರ್ ವೆದರ್ ಟು ಸೆಲ್ ಅಂತ ಒಂದು ದಿವಸ ಮುಂಚೆನೇ, ಬಿಕಾಸ್ ಆಸ್ ಯೂಶುವಲ್ ಟುಡೇಸ್ ಮಾರ್ಕೆಟ್ ರಜಾ ಇದೆ ಇವತ್ತು. ಸೊ ನಾಳೆ ಮಂಡೇ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಇವತ್ತೇ ಪ್ಲಾನ್ ಮಾಡೋಣ ನಾಳೆ ಏನೇನು ಮಾಡ್ಬೋದು ಅಂತ. ಡನ್. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಮೇನ್ ಥಿಂಗ್ ಇಸ್ ಇವಾಗ ಡೊನಾಲ್ಡ್ ಟ್ರಂಪ್ ತಾರೀಫ್ 50% ಯು ಮಾರ್ಕೆಟ್ಸ್ ತುಂಬ ಎಫೆಕ್ಟ್ ಆಗಿದೆ. ಸೊ ನೋಡೋಣ ಅದ್ರ ಮೇಲೆ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಡಿಪೆಂಡ್ಸ್. ಬಟ್ ವಿಲ್ ನಾಟ್ ಗೋ ಇನ್ ಟು ದ ಫಂಡಮೆಂಟಲ್ಸ್, ಬಟ್ ಆಸ್ ಪರ್ ದ ಸ್ಟ್ರಾಟಜಿ ಆ್ಯಂಡ್ ಆಸ್ ಪರ್ ದ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಏನು ಹೇಳ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡೋಣ. ಸೊ ಇಫ್ ಯು ಸಿ ಗೋಲ್ಡ್ is currently bullish. Gold is currently super bullish ಇದೆ ಗೋಲ್ಡ್. ಸೊ ಗೋಲ್ಡಲ್ಲಿ ನೀವೇನು ಪ್ಲಾನ್ ಮಾಡ್ಬೋದು ಅಂತಂದರೆ ಈ ಲೆವೆಲ್ ನೀವು ವೆಯ್ಟ್ ಮಾಡ್ಬೋದು. ಬಿಕಾಸ್ ಮಿಡ್ ನೈಟ್ ಓಪನ್ ಆಗೋದ್ರಿಂದ ಮಿಡ್ ನೈಟ್ ಯಾರು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟ್, ಸೊ ನಮ್ಮ ಟ್ರೇಡಿಂಗ್ ಸೆಷನ್ಸ್, ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್ಸಲ್ಲಿ ಈ ಝೋನನ್ನು ಟ್ಯಾಪ್ ಆದರೆ ನಾಳೆ ನಾವು ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಸೊ ಈಸಿ ಪೀಸಿ ಟ್ರೇಡ್ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ರಿಟರ್ನ್ಸ್, ಒಂದು ಒಳ್ಳೆ ಟ್ರೇಡ್ ಆಗುತ್ತೆ. ಆ್ಯಂಡ್ ಇಫ್ ಯು ಸಿ ಗೋಲ್ಡ್ ಇನ್ 4 hours ಆ್ಯಂಡ್ ಡೇ ಚಾರ್ಟ್, ಮಾರ್ಕೆಟ್ ಇಸ್ ಸೂಪರ್ ಬುಲಿಶ್. ಡನ್. ಸೊ ಇಲ್ಲಿ ಯಾವುದು ಡೇ ಚಾರ್ಟು ಇಸ್ ನಾಟ್ ಬೇರಿಶ್, 4 hours ಇಸ್ ನಾಟ್ ಬೇರಿಶ್, 1 hour ಇಸ್ ನಾಟ್ ಬೇರಿಶ್, 15 minutes ಇಸ್ ನಾಟ್, ಪ್ರತಿಯೊಂದು ಚಾರ್ಟು ಎವ್ರಿಥಿಂಗ್ ಇಸ್ ಬುಲಿಶ್. ಸೊ ಗೋಲ್ಡಲ್ಲಿ ನಾವು ವಿ ಹ್ಯಾವ್ ಟು ಸಿ ಓನ್ಲಿ ಬುಲಿಶ್ ಎಂಟ್ರೀಸ್. ಡನ್. ಸೊ ದೆನ್ ಇಫ್ ಯು ಕಮ್ ಫಾರ್ ಯು ಎಸ್ ಆಯಿಲ್, ಸೊ ಯು ಎಸ್ ಆಯಿಲ್ ನೋಡೋದಾದರೆ ಮಾರ್ಕೆಟ್ ಫ್ರಮ್ ಬುಲ್ಲಿಶ್ ಟು ಮಾರ್ಕೆಟ್ ಲೈಕ್ ಒಂದು ಬುಲ್ಲಿಶ್ ಮಾರ್ಕೆಟ್ ರನ್ ಆಗ್ತಾ ಇತ್ತು. ಫ್ರಮ್ ದೇರ್ ಮಾರ್ಕೆಟ್ ಆ್ಯಂಡ್ ಬೇರಿಶ್, ಓಕೆ, ವಿತ್ ಅ ಪ್ರಾಪರ್ ಕನ್ಫರ್ಮೇಷನ್, ವಿತ್ ಅ ಪ್ರಾಪರ್ ಸೆಟಪ್. ಮಾರ್ಕೆಟ್ ಬೇರಿಶ್ ಟರ್ನ್ ಆಯಿತು ಆ್ಯಂಡ್ ಪ್ರತಿಯೊಂದು ನಮ್ಮ ಲೆವೆಲ್ ಏನು ನಮ್ಮದು ಒಂದು ಬೇರಿಶ್ ಟರ್ನ್ ಆದಮೇಲೆ ನಮಗೆ 3 ಲೆವೆಲ್ಸ್ ಇರುತ್ತೆ ಸೆಲ್ ಮಾಡೋಕ್ಕೆ. ಪ್ರತಿಯೊಂದು ಲೆವೆಲ್ ಟ್ಯಾಪ್ ಆಯಿತು, ಪ್ರತಿಯೊಂದು ಲೆವೆಲ್ಸಿಂದ ಪ್ರಾಫಿಟ್ಸ್ ಕೊಟ್ಟಿದ್ದು. ನಾವು ಮಾರ್ಕೆಟ್ ಈಸ್ ಎ ಡೂ ಆರ್ ಡೈ. ಸೊ ಇನ್ ಕೇಸ್ ಈ ಲೆವೆಲ್ ಮೇಲ್ಗಡೆ ಮಾರ್ಕೆಟ್ ಏನೋ ಸಸ್ಟೈನ್ ಆಯಿತು ಅಂತಂದರೆ ನಾವು ಯು ಎಸ್ ಆರಲ್ಲಿ ಬೈ ಮಾಡೋಕ್ಕೆ ಪ್ಲಾನ್ ಮಾಡೋಣ. ಕ್ಲಿಯರ್? ಆರ್ ಬಿಲೋ ದಿಸ್ ಬಂತು ಅಂತಂದರೆ ವಿಲ್ ಪ್ಲಾನ್ ಫಾರ್ ಅ ಸೆಲ್. ಸೊ ಇನ್ ಮೀನ್ ಝೋನ್, ದಿಸ್ ಈಸ್ ನಾಟ್ ಅ ಟ್ರೇಡಿಂಗ್ ಝೋನ್. ಸೊ ಇದ್ರಲ್ಲಿ ನಾವು ಯಾವುದೇ ಟ್ರೇಡ್ ಪ್ಲಾನ್ ಮಾಡೋದಿಲ್ಲ. ಯು ಎಸ್ ಆಯಿಲ್ ನೋಡೋದಾದರೆ ಇನ್ 4 hour, ಸೊ ಡೈಲಿ ಚಾರ್ಟ್ ಸಿ, ಬಟ್ ಡೈಲಿ ಚಾರ್ಟಲ್ಲಿ ಯು ಎಸ್ ಆಯಿಲ್ ಇಸ್ ಬೇರಿಶ್. ಡೇ ಚಾರ್ಟಲ್ಲಿ ಯು ಎಸ್ ಆಯಿಲ್ ಇಸ್ ಬೇರಿಶ್. ಯಾ, ಬಟ್ 4 ಅವರ್ಸಲ್ಲಿ, 4 ಅವರಲ್ಲಿ ಮಾರ್ಕೆಟ್ ಇಸ್ ಬುಲ್ಲಿಶ್ ಆ್ಯಂಡ್ 1 ಅವರಲ್ಲಿ ಮಾರ್ಕೆಟ್ ಬುಲ್ಲಿಶಿಂದ ಬೇರಿಶ್ ಟರ್ನಾಗಿ ಅಗೇನ್ ಬುಲ್ಲಿಶ್ ಟರ್ನ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ನೋಡೋಣ ಮಾರ್ಕೆಟ್ ನಾಳೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಸಿಂಪಲ್ ಕೀಪ್ ಇನ್ ಮೈಂಡ್, ಇದ್ರ ಮೇಲ್ಗಡೆ ಇಫ್ ಮಾರ್ಕೆಟ್ ಇಸ್ ಸಸ್ಟೈನಿಂಗ್ ವಿ ಕ್ಯಾನ್ ಪ್ಲಾನ್ ಫಾರ್ ಅ ಬೈ. ನೋಡೋಣ ಹೆಂಗಿರೋ ಲಂಡನ್ ಸೆಷನ್ ಬರ್ತೀನಲ್ವಾ, ಜಸ್ಟ್ ಇನ್ ಕೇಸ್ ಬಂದಿಲ್ಲ ಅಂತಂದರೆ ನಿಮ್ಗೊಂದು ಡೀಟೇಲ್ ವಿಡಿಯೋ ಇರಲಿ. ಸೊ ಮಾರ್ಕೆಟ್ ಟ್ರೆಂಡ್ ಏನಿದೆ ಅಂತ. ಆ್ಯಂಡ್ ಬಿಟ್ಕಾಯಿನ್. ಸೊ ದಿಸ್ ಈಸ್ ಅ ಡೂ ಆರ್ ಡೈ ಲೆವೆಲ್ ಇನ್ ಬಿಟ್ಕಾಯಿನ್. ಸೊ ಬಿಟ್ಕಾಯಿನಲ್ಲಿ ಏನು ಪರ್ಟಿಕ್ಯುಲರ್ ಲೆವೆಲ್ ಮಾರ್ಕ್ ಮಾಡಿದ್ದೀನಲ್ಲ, ದಿಸ್ ಇಸ್ ಅ ಡೂ ಆರ್ ಡೈ ಲೆವೆಲ್. ಇದರ ಮಾರ್ಕೆಟ್ ಈ ಲೆವೆಲ್ ಸ್ಟಾಪ್ ಆಗದಿಲ್ಲ, ಸೀದಾ ಇಂಡ್ಯೂಸ್ಮೆಂಟ್ಸ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ತದೆ. 1 2 3 4 ಅಗೇನ್ 4 5 ಇಂಡ್ಯೂಸ್ಮೆಂಟ್ಸ್ ಆಗಿಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ದಿಸ್ ಇಸ್ ಅ ವೆರಿ ಸೂಪರ್ ಲೆವೆಲ್. ಒನ್ಸ್ ಮಾರ್ಕೆಟ್ ಈ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ಎ ಗುಡ್ ಪುಲ್ ಬ್ಯಾಕ್. ಇಲ್ಲ ಅಂತಂದರೆ ಮಾರ್ಕೆಟ್ ಇದಕ್ಕೆ ಕೆಳಗಡೆ ಟರ್ನ್ ಆಯಿತು ಅಂತಂದರೆ ಮಾರ್ಕೆಟ್ ವಿಲ್ ಟರ್ನ್ ಬೇರಿಶ್. ಒಂದು ಬುಲ್ಲಿಶ್ ಟ್ರೆಂಡಿಂದ ಮಾರ್ಕೆಟ್ ಬೇರಿಶ್ ಟರ್ನ್ ಆಗುತ್ತೆ. ಅದಾದಮೇಲೆ ವಿಲ್ ಪ್ಲಾನ್ ಫಾರ್ ಅ ಸೆಲ್. ಸೊ ಕರೆಂಟ್ಲಿ ದಿಸ್ ಇಸ್ ದ ಥಿಂಗ್. ಆ್ಯಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಏನು ಹೇಳ್ತಾ ಇದೆ ಅಂತಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ಬುಲ್ಲಿಶ್ ಕರೆಂಟ್ಲಿ. ಸೊ ನಾವು ಓನ್ಲಿ ಬೈ ಪ್ಲಾನ್ ನೋಡೋಣ. ನೆಕ್ಸ್ಟ್ ಸೆಲ್ ಮಾರ್ಕೆಟ್ ಏನಾರ ಬೇರಿಶ್ ಟರ್ನ್ ಆಯಿತು ಅಂದ್ರೆ ದಟ್ಸ್ ಅ ಡಿಫ್ರೆಂಟ್ ಸಿನಾರಿಯೋ. ಬಟ್ ಆಸ್ ಪರ್ ದ ಕರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಇಸ್ ಬುಲ್ಲಿಶ್. ಈ ಲೆವೆಲ್ ಟ್ಯಾಪ್ ಆದಮೇಲೆ ಎಸ್ ಎಲ್ ಸಮ್ವೇರ್ ಬಿಲೋ ಇಯರ್ ಯು ಕ್ಯಾನ್ ಕೀಪ್ ಆ್ಯಂಡ್ ವೇಟ್ ಫಾರ್ ದ ಟಾರ್ಗೆಟ್ ಫಾರ್ ದಿಸ್ ಆರ್ ದಿಸ್. ಅರ್ಥ ಆಯ್ತಾ? ಸೊ ದೆನ್ ಇದಾದಮೇಲೆ XRP ನಾವು ಟ್ರೇಡ್ ಮಾಡಲ್ಲ. ಸೊ GBP/USD. ಸೊ GBP/USD, ಎಸ್ ಯು ಕ್ಯಾನ್ ಪ್ಲಾನ್ ಫಾರ್ ಬೈಯಿಂಗ್ ಫ್ರಮ್ ಇಯರ್. ಈ ಲೆವೆಲಿಂದ ಬೈ ಮಾಡೋಕ್ಕೆ ಪ್ಲಾನ್ ಮಾಡಿ. ಎಸ್ ಮಾರ್ಕೆಟ್ ಈಸ್ ಸೂಪರ್ ಬುಲ್ಲಿಶ್. GBP/USD ಕೂಡ ಫುಲ್ ಬುಲ್ಲಿಶ್ ಇದೆ. 1 hour is bullish, 4 hour is bullish. Okay, 4 hour is bullish and day chart is also bullish. 4 hour bullish, day chart bullish, everything is bullish. So yes, this is your perfect buying level. ನೋಡಿ ಈ ಲೆವೆಲ್ ಇನ್ ಕೇಸ್ ಏನಾರ ಸಿಕ್ಕಿಲ್ಲ ಅಂತಂದರೆ ಎಸ್ ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್ಸಲ್ಲಿ ಬೇರೆ ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ ಇನ್ ಕೇಸ್ ಮಾರ್ಕೆಟ್ ಟ್ರೆಂಡ್ ಏನು ಚೇಂಜ್ ಆಯಿತು ಅಂತಂದರೆ. ಅದು ಬಿಟ್ಟು UR/USD. ಸೊ UR/USD ಸಿ ಆಸ್ ಪರ್ ದ ಕರೆಂಟ್ ಸ್ಟ್ರಕ್ಚರ್ ಇದೇ ನಿಮ್ಮದು ಬೈಯಿಂಗ್ ಲೆವೆಲ್. ಏನು ಈ ಲೆವೆಲ್ಸ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ಯೋರ್ ಬೈಯಿಂಗ್ ಲೆವೆಲ್. ಇನ್ ಕೇಸ್ ಬೇರೆ ಸ್ಟ್ರಕ್ಚರ್ಸ್ ಫಾರ್ಮ್ ಆಯಿತು ಅಂತಂದರೆ ಅದಾದ್ಮೇಲೆ ನಿಮ್ಗೆ ಹೊಸ ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ. ಬಟ್ ಆಸ್ ಪರ್ ದ ಕರೆಂಟ್ ಸ್ಟ್ರಕ್ಚರ್ ದಿಸ್ ಈಸ್ ಯೋರ್ ಬೈಯಿಂಗ್ ಲೆವೆಲ್. ಮಾರ್ಕ್ ದಿಸ್. ಆ್ಯಂಡ್ GBPಯಲ್ಲಿ ನೋ ಎಂಟ್ರೀಸ್. USD JPY
currently no entries. So yes, entries ಇದೆ GBP USD JPY ಅಲ್ಲಿ. See, mark this level, that is 141.829 ಆನ್ ದ ಚಾರ್ಟ್. ಇದು 141.829. ಇನ್ ಕೇಸ್ ಇಲ್ಲೇನಾದರೂ ಬಂದರೆ ಈ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡೋಣ. ಸೊ ಆಸ್ ಆಫ್ ನೌ ದಿಸ್ ಆರ್ ದ ಲೆವೆಲ್ಸ್ ಟು ಟ್ರೇಡ್. ನಾಳೆ ಇದನ್ನು ಪ್ಲಾನ್ ಮಾಡ್ಬೋದು ನೀವು. ಒನ್ಸ್ ನಿಮ್ಗೆ ಲೆವೆಲ್ ಸ್ಟಾಪ್ ಆಗಿದ ತಕ್ಷಣ ಎಸ್ ಯು ಕ್ಯಾನ್ ಪ್ಲಾನ್ ಫಾರ್ ಅ ಬೈ ಆರ್ ಸೆಲ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಪ್ಲೀಸ್, ಇಫ್ ಗೋಲ್ಡ್ ಇಸ್ ಕಮ್ಮಿಂಗ್ ಇಯರ್, ಡೋಂಟ್ ಮಿಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಬಿಟ್ಕಾಯಿನ್ ಈ ಲೆವೆಲ್ ಬಂದರೆ ಬಿಡಬೇಡಿ, ಬಿಕಾಸ್ ಬಿಟ್ಕಾಯಿನ್ ಮೇಡ್ ಅ ನ್ಯೂ ಫ್ರೆಶ್ ಹೈ ಇನ್ ದ ಹ್ಯೂಮನ್ ಹಿಸ್ಟ್ರಿ. ಇಡೀ ಹ್ಯೂಮನ್ ಹಿಸ್ಟ್ರಿಯಲ್ಲಿ ದಿಸ್ ವಾಸ್ ದ ಫಸ್ಟ್ ಹೈ ದಟ್ ಮೇಡ್ ಬಿಟ್ಕಾಯಿನ್, ದಟ್ ಈಸ್ $1,12,000 ಸಮಥಿಂಗ್ ಮಾಡಿದೆ. ಸೊ ದಿಸ್ ವಾಸ್ ದ ಹೈಯೆಸ್ಟ್ ಇನ್ ಎವರ್ ಇನ್ ದ ಹ್ಯೂಮನ್ ಹಿಸ್ಟ್ರಿ. ಸೊ ಅದರಿಂದ ದಿಸ್ ಈಸ್ ಎಕ್ಸಾಕ್ಟ್ಲಿ ಬೆಸ್ಟ್ ಬೈಯಿಂಗ್ ಏರಿಯಾ. ತಗೊಳ್ಳಿ. ಇನ್ ಕೇಸ್ ಸೆಸಲ್ ಟ್ರಿಗರ್ ಆದರೂ ನಥಿಂಗ್ ಟು ವರಿ, ದೆನ್ ನೆಕ್ಸ್ಟ್ ವಿಲ್ ಸಿಟ್ ಇನ್ ಟು ಸೆಲ್ ಸೆಟ್. ಕ್ಲಿಯರ್? ಸೊ ಡನ್. ಸೊ ಆ್ಯಂಡ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತದೆ ನಾಳೆ. ಇಫ್ ಎನಿವನ್ ಇಂಟ್ರೆಸ್ಟೆಡ್ ಇಸ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕ್ಲಾಸಸ್. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಿಗೋಣ ನಾಳೆ ಲಂಡನ್ ಸೆಷನ್ ಆರ್ ಎಲ್ಸ್ ದ ನ್ಯೂಯಾರ್ಕ್ ಸೆಷನ್ಸ್, ವಿಚ್ ಎವರ್ ದ ಮಾರ್ಕೆಟ್ ಈಸ್ ಗಿವಿಂಗ್ ಮೂವ್ಮೆಂಟ್ಸ್, ಐ ವಿಲ್ ಬಿ ದೇರ್. ಓಕೆ, ಥ್ಯಾಂಕ್ ಯು.